ಕರ್ಮಯೋಗಿ ದಿವಂಗತ ಎಸ್ ಕರಿಯಪ್ಪನವರ ಕನಸಿನ ಕೂಸು ಕನಕಪುರದ ಹೆಸರಾಂತ ಆರ್ಇಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದೆಂದೂ ಕಾಣದಂತಹ ಅವಘಡ ಇಂದು ಜರುಗಿದ್ದು ಆಡಳಿತ ಮಂಡಳಿಯವರ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿತನಕ್ಕೆ ತಾಲೂಕಿನ ಜನತೆ ಚೀ ತೂ ಎಂದು ಜೀಮಾರಿ ಹಾಕುತ್ತಿದ್ದಾರೆ. ಎಚ್ ಕೆ ಶ್ರೀಕಂಠರವರು ಸಂಸ್ಥೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಪರಮಪೂಜ್ಯ ಎಸ್ ಕರಿಯಪ್ಪನವರ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ರೂಪಿಸಿ ಸಂಸ್ಥೆಗೆ ಆದಾಯದ ಮೂಲ ಹೆಚ್ಚಿಸುವುದರ ಜೊತೆಗೆ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲು ಕಾರ್ಯಪ್ರವೃತ್ತರಾಗಿದ್ದರು. ಈ ನಿಟ್ಟಿನಲ್ಲಿ ಎಂಜಿ ರಸ್ತೆಗೆ ಹೊಂದಿಕೊಂಡಂತೆ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ಸಂಸ್ಥೆಯ ಮುಖ್ಯದ್ವಾರವನ್ನು ವಿನೂತನ ವಿನ್ಯಾಸ ಹಾಗೂ ಆಕರ್ಷಣಾ ರೀತಿಯಲ್ಲಿ ನಿರ್ಮಾಣ ಮಾಡಿಸಲು ನಿರ್ಧರಿಸಿದ್ದು, ಅದರ ಕಾಮಗಾರಿ ಪ್ರಗತಿಯಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಇಂದು ಕಾಂಕ್ರೀಟ್ ಹಾಕುವ ವೇಳೆ ಯಾರೂ ಊಹಿಸದ ಅವಘಡ ಒಂದು ಸಂಭವಿಸಿದ್ದು, ಕೂದಲೆಳೆ ಅಂತರದಲ್ಲಿ ಸಂಭವಿಸಬಹುದಾಗಿದ್ದ ಭಾರೀ ದುರಂತವೊಂದು ಪರಮಪೂಜ್ಯರಾದ ಕರಿಯಪ್ಪನವರ ಆಶೀರ್ವಾದದಿಂದ ಸಣ್ಣದರಲ್ಲಿ ಮುಗಿದಿದೆ ಎಂಬುದು ತಾಲೂಕಿನ ಜನತೆ ನಿಟ್ಟುಸಿರು ಬಿಡುವ ವಿಚಾರವಾಗಿದೆ. ಕಾಮಗಾರಿ ನಿರ್ವಹಣೆ ಮಾಡುತ್ತಿದ್ದ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ಕಳ್ಳಾಟವೇ ಈ ಒಂದು ನಿರ್ಮಾಣ ಹಂತದ ಕಾಮಗಾರಿ ಕುಸಿಯಲು ಕಾರಣವಾಗಿದೆ ಎಂದು ಸ್ಥಳದಲ್ಲಿ ಜಮಾವಣೆಗೊಂಡಿದ್ದ ನಾಗರಿಕರ ಆಕ್ರೋಶಭರಿತ ನುಡಿಗಳಾಗಿದ್ದವು. ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಯಾವುದೇ ವಿಧವಾದ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗೂ ಈ ಒಂದು ಘಟನೆಗೆ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ನೇರ ಹೊಣೆಗಾರರಾಗಿರುತ್ತಾರೆ. ಇದನ್ನು ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿದ್ದ ಸಂಸ್ಥೆಯ ಆಡಳಿತ ಮಂಡಳಿ ಇದರ ಹೊಣೆಗಾರಿಕೆಯನ್ನು ಹೊರಬೇಕಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದ್ದು, ಈ ವಿಚಾರದಲ್ಲಿ ಪ್ರಕರಣ ದಾಖಲಾಗುತ್ತಾ ಆದರೂ ಸಹ ಯಾರ ಮೇಲೆ ದಾಖಲು ಮಾಡಲಾಗುತ್ತದೆ, ನೊಂದವರಿಗೆ ಯಾವ ವಿಧವಾದ ನ್ಯಾಯ ದೊರೆಯುತ್ತದೆ? ಎಲ್ಲದಕ್ಕಿಂತ ಮಿಗಿಲಾಗಿ ಈಗ ನಿರ್ಮಾಣ ಮಾಡುತ್ತಿದ್ದ ಕಾಮಗಾರಿಗೆ ಸಂಬಂಧಪಟ್ಟಂತ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯಲಾಗಿತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಂಠ ಅವರೇ ಉತ್ತರಿಸಬೇಕಿದೆ ಎಂಬ ಜನಾಭಿಪ್ರಾಯಕ್ಕೆ ಮನ್ನಣೆ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನು ಈ ಒಂದು ನಿರ್ಮಾಣ ಹಂತದ ಕಾಮಗಾರಿ ಕುಸಿತದ ವೇಳೆ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕರಲ್ಲಿ ಹಲವು ವಿಧದ ಪೆಟ್ಟುಗಳಾಗಿ ಕನಕಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಕ್ತಿಗಳ ಹೆಸರುಗಳು: 23 ವರ್ಷದ ರವಿಕಿರಣ್, 30 ವರ್ಷದ ಬಸವರಾಜ್, 24 ವರ್ಷದ ಮುತ್ತುರಾಜ್, 44 ವರ್ಷದ ಕಾರ್ತಿಕ್, 32 ವರ್ಷದ ರಿತೇಶ್, 20ರ ಪ್ರಾಯದ ಸೋಮು ಹಾಗೂ ಬಿ ಅಲ್ಲಾ ಭೀಮ್ ಎಂದು ತಿಳಿದುಬಂದಿದೆ. ರಾಜ್ ನ್ಯೂಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.